ಇಳಕಲ್ ನಗರದಲ್ಲಿ ಇಂದು ಜನಸ್ಪಂದನ ಸಮಾರಂಭವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ಉದ್ಘಾಟಿಸಿದ್ದಾರೆ. ಇಳಕಲ್ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಹಶೀಲ್ದಾರ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ವಿಧವಾ ವೇತನ, ವಿಕಲಚೇತನರು, ವೃದ್ಧರು ಹಾಗೂ ರೈತರಿಗೆ ಸಂಬಂಧಿಸಿದ ಹಲವಾರು ಅರ್ಜಿಗಳು ಬಂದಿದ್ವು. ಬೆಳೆ ವಿಮೆ ಪರಿಹಾರ ಜಮೆ ಮಾಡಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಇಳಕಲ್ ಹುನಗುಂದ ರೈತ ಸಮಾಜ ಮತ್ತು ಗ್ರಾಮೀಣ ಭಾಗದ ವಿವಿಧ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ವಿವಿಧ ಗ್ರಾಮಗಳ ರೈತರು ತಾವು ತುಂಬಿದ 2023-24ನೇ ಸಾಲಿನ ಹಿಂಗಾರು ಬೆಳೆ ವಿಮೆಯನ್ನ ನಷ್ಟಕ್ಕೆ ತಕ್ಕಂತೆ ಬೆಳೆ ವಿಮೆ ಜಮೆ ಮಾಡಿಸುವಂತೆ ಮನವಿ ಸಲ್ಲಿಸಿದರು. ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಹೊಲದ ರಸ್ತೆಗಳಿಗೆ ರಸ್ತೆ ಸಂಪರ್ಕಿಸುವುದರಿಂದ ರೈತರು ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ. ಹೀಗಾಗಿ ಜಮೀನು ರಸ್ತೆಯನ್ನ ಸರಿಪಡಿಸಿ ರೈತರಿಗೆ ಸಮರ್ಪಕ ಬೀಜ ಗೊಬ್ಬರ ನೀಡಿ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಬೆಳೆ ವಿಮೆ ಹಣ ಜಮೆ ಮಾಡಿಸಿ ಎಂದು ವಿವಿಧ ಬೇಡಿಕೆಯನ್ನ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಶಾಸಕರು ಆದ ಕಾಶಪ್ಪನವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಕಾರ್ಯಕ್ರಮ ತಡವಾಗಿ ಪ್ರಾರಂಭವಾದರೂ ಬಂದ ಮನವಿಗಳಿಗೆ ಜಿಲ್ಲಾಧಿಕಾರಿಗಳು, ಶಾಸಕರು ಸಮಾಧಾನದಿಂದ ಉತ್ತರವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಂದ ಒದಗಿಸಿ ಸಮಸ್ಯೆ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ದೇವರಾಶಿ ಮಕ್ಕಳ ವಿವಾಹ ದಂಪತಿಗಳಿಗೆ ಪ್ರೋತ್ಸಾಹಧನ ಶಿವಾನಂದ್ ಅಂಬವ್ವ ಮಾದರ್ ಹಿರೇಶಿಂಗನಗುತ್ತಿ ಇವರಿಗೆ NSC ಪ್ರಮಾಣ ಪತ್ರವನ್ನ ಕೊಡಬೇಕಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಕೇಳ್ಕೊಳ್ತಾ ಇದ್ದೇನೆ. ಶಿವಾನಂದ್ ಅಂಬವ್ವ ಮಾದರ್ ಆರೈಕೆದಾರರಿಗೆ ಒಂದು ಗೌರವವನ್ನು ಕೊಡಿರುತ್ತೆ. ನಿಜ ತಾನೇ ಸರ್ಕಾರ ಆದೇಶ ಬಂದಂತೆ ನೀವು ರಾತ್ರಿ 10 ಗಂಟೆಗೆ ನಿಲ್ಲಿಸಿದ್ದೇವೆ. ಅದಕ್ಕೆ ಇವತ್ತೆಲ್ಲ ಪೇರೆಂಟ್ಸ್ಗೆ ARKC ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋಣ ಅಂತೇಳಿ ಕರ್ಕೊಂಡ್ಬಂದಿವಿ. ಅದಕ್ಕೆ ನಾವು ಒಂದು 5 ಸಾಲ ತೊಗೊಂಡಿವಿ. ತಮಗೆಲ್ಲರಿಗೂ ಸನ್ಮಾನ ಮಾಡ್ತೀವಿ. ದಯಮಾಡಿ ಪಾಲಕರು ಬಹಳ ಖುಷಿಯಾಗ್ಯಾರ. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರಂದ್ರಪ್ಪ ಅಷ್ಟು ಕಷ್ಟಪಡ್ತಾರೆ. ಅದ್ರ ಜೊತೆಗೆ ಒಂದು 5 ಮೈಲಿ ಅದಾವ ನಮ್ದು ಆಷಾಢ ಸಂಸ್ಥೆ ಜಾಗದ್ದು ಮತ್ತು ನಗರಸಭೆ ಒಳಗೆ ಫಂಡ್ ಖರ್ಚಾಗ್ತಕ್ಕಂಥದ್ದು ಹುಡುಗದ್ದು ಮತ್ತು ಒಂದು 5 ಪರ್ಟಿಕ್ಯುಲರ್ ಆಗಿ ಯಾವ ಕೆಲಸ ಆಗಿಲ್ಲ ಅವ್ರು ಬಂದಿದ್ದೀವಿ ಸರ್ ಈ ಮನೆಯಲ್ಲಿ. ಅದನ್ನು ದಯಮಾಡಿ ಈಡೇರಿಸ್ಕೊಳ್ಬೇಕಂತ ಕೇಳ್ಕೊಂತೀವಿ ಸರ್. ಒಂದು ಮನೆ ಮತ್ತು ಈ ತಾಲೂಕಿನ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ನಾನು ಶರಣಪ್ಪ ಆಂಜಾಳ್ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷ. ಈ ಒಂದು ಸಮಸ್ಯೆ ರಾಯನ ತಂದಿದ್ದೀನಿ. ಇದು ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ಮುನ್ಸಿಪಾಲಿಟಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟದ್ದು. ಸುಮಾರು 6-7 ವರ್ಷದಿಂದ ಈ ಸಮಸ್ಯೆ ಬಗೆಹರಿದ ನೋಡಿದ್ದೀನಿ. ಅದಕ್ಕೆ ನಾನಾಗಿ ಬರ್ಬೇಕಾಗಿತ್ತು ಸಾಹೇಬರಿಗೆ ವಿಶೇಷವಾಗಿ ಮನವಿ ಮಾಡಿಕೊಂಡು. ಏನಂದ್ರೆ ಇಲ್ಲೇ ನಗರಸಭೆ ಹತ್ರ ಒಂದು ಡಾಕ್ಟರ್ BR ಅಂಬೇಡ್ಕರ್ ಭವನ ಅಂತ ಕಟ್ಟಿಸಿದ ಸುಮಾರು ಒಂದು 10 ವರ್ಷ ಆಗಿರಬೇಕು. ಅದು ಕೆಲವರ ಒಬ್ಬರು ಸ್ವತ್ತಾಗಿದೆ. ಸಾರ್ವಜನಿಕರಿಗೆ ಲಭ್ಯವಾಗಿರಬೇಕಾದಂಥ ಒಂದು ಅದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕಟ್ಟಿಸಿದಂಥ ಭವನ. ಅದು ಅಲ್ಲಿ ಏನು ಮಾಡ್ತಾರಂದ್ರೆ ನಗರಸಭೆಯವರು ಗಮನ ಹರಿಸ್ತಿಲ್ಲ, ಸಮಾಜ ಕಲ್ಯಾಣ ಇಲಾಖೆಯವರು ಈವನ್ ನಾವು ಜಿಲ್ಲಾಧಿಕಾರಿಗಳ ಸಹಿತ ಮನವಿ ಕೊಟ್ಟಿದ್ದೀವಿ. ಅದು ಯಾವುದಕ್ಕೂ ಸ್ಪಂದನೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಈಗ ನೇರವಾಗಿ ಹೇಳ್ಬೇಕಾಗತ್ತ. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಎಲ್ಲರೂ ಸ್ವಂತ ಆಸ್ತಿ ಮಾಡಿಕೊಂತ ಕಾರ್ ಪಾರ್ಕಿಂಗ್ ಮಾಡೋದು, ತಮಗೆ ಬೇಕಾದವರಿಗೆ ಎಕ್ಸಾರ್ಬಿಟೆಂಟ್ ರೇಟ್ ಅಂದ್ರೆ ಹೆಚ್ಚಿನ ಬೆಲೆಗೆ ಇವು ಕೆಲವೊಂದು ಮಾರಾಟ ಮಳಿಗೆಗೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹಣದ ವಸೂಲಿ ಮಾಡಿ ಅದನ್ನು ಬಾಡಿಗೆ ಕೊಡ್ತಾರೆ. ಆ ಬಾಡಿಗೆ ಹಣಕ್ಕೆ ಎಲ್ಲಿ ಲೆಕ್ಕ ಇಲ್ಲ, ಪತ್ರ ಇಲ್ಲ, ಮುನ್ಸಿಪಾಲಿಟಿ ಕೇಳಿಲ್ಲ, ಸಮಾಜ ಕಲ್ಯಾಣ ಇಲಾಖೆಯವರು ಕೇಳಿಲ್ಲ. ಈ ಸ್ಥಿತಿ ಮುಂದುವರೆದಿದೆ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಮೌಖಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಯಾವುದೇ ಭವನ ಇರೋದಕ್ಕ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟ ಭವನ ಇರಬಹುದು, ನನ್ನ ತಿಳುವಳಿಕೆ ಮೇರೆಗೆ ಅದು ಸರ್ಕಾರಿ ದುಡ್ಡಿನಿಂದ ಕಟ್ಟಿಸತಕ್ಕಂಥ ಭವನಗಳು. ಎಲ್ಲ ಸಮಾಜದವರಿಗೆ ಕೇವಲ ಒಂದು ಸಮುದಾಯದ ಹೆಸರಿಟ್ಟು ಕಟ್ಟಿಸಿರ್ಬೋದು. ಎಲ್ಲ ಸಮುದಾಯಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಯಾರು ಬೇಕಾದ್ರೆ ಅದನ್ನು ಉಪಯೋಗ ತಗೊಳ್ಬೇಕು. ಹಂಗಿರುತ್ತಂತ ನನ್ನ ಇದು ಅನಿಸಿಕೆ. ಇದು ಹಂಗಿರ್ಬೋದು ಸಹಿತ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಶಾಸಕರು, ಮಾನ್ಯ ಸಾಹೇಬರ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ಆಡಳಿತ ಅಂತೂ ಈಗ ನಾವು ಸಾಕಷ್ಟು ಅರ್ಜಿ ಕೊಟ್ಟು ಶಾಸನ ಕೊಡೋದು ಬಿಟ್ಬಿಡಿ, ಕೇಳೋದು ಬಿಟ್ಬಿಡಿ. ಆ ಮಟ್ಟಕ್ಕೆ ಬಂದಾರ. ಉಪನೋಂದಣಾಧಿಕಾರಿಗಳು ಬನ್ನಿ, ಬೇರೆ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಬೆಳೆ ಪರಿಹಾರ ಅಂತ
ರೈತರಿಗೆ ನೀಡ್ತಾ ಇದೆ ಅದು ಇನ್ಪುಟ್ ಸಬ್ಸಿಡಿ ಅಂತಂದ್ರೆ ಯಾವ ರೈತರು ಹೊಲದಲ್ಲಿ ಬಿತ್ತನೆ ಮಾಡಿದಾರೋ ಅವರಿಗೆ ಮಾತ್ರ ಈ ಒಂದು ಪರಿಹಾರ ಸರ್ಕಾರ ನೀಡಿದೆ. ಅಂದರೆ ರೈತರು ಬಿತ್ತನೆ ಬೀಜಕ್ಕೆ ರೊಕ್ಕ ಖರ್ಚು ಮಾಡ್ಯಾರ, ಉಳುಮೆ ಮಾಡಕ್ಕೆ ರೊಕ್ಕ ಖರ್ಚು ಮಾಡ್ಯಾರ, ಗೊಬ್ಬರ ಹಾಕ್ಯಾರ, ಆ ಒಂದು ಖರ್ಚು ಸ್ವಲ್ಪ ಮಟ್ಟಿಗಾದರೂ ರೈತರಿಗೆ ಮುಟ್ಲಿ ಅನ್ನೋ ಒಂದು ಸದುದ್ದೇಶದಿಂದ ಸರ್ಕಾರ ಬಿತ್ತನೆ ಮಾಡಿದಂಥ ರೈತರಿಗೆ ಮಾತ್ರ ಇನ್ಪುಟ್ ಸಬ್ಸಿಡಿ ಈಗ ಪರಿಹಾರ ನೀಡಿದೆ. ಖಾಲಿ ಹೊಲ ಇದ್ದಂತ ಇದ್ದಂದ್ರೆ ಹೋಗ್ತಾರೆ, ಮಳೆ ಸ್ವಲ್ಪ ಲೇಟ್ ಆಗಾಯಿತು, ಕಡಿಮೆನೂ ಆಯಿತು. ಆ ಸಂದರ್ಭದಲ್ಲಿ ಭಾಳ ಜನ ಬಿತ್ತಲಿಲ್ಲ, ಕೆಲವು ಜನ ಬಿತ್ತಿದ್ರು ಅರ್ಧಮರ್ಧ ಮಾಡಿದ್ರು. ಹಂಗ ಖಾಲಿ ಹೊಲ ಇದ್ದಂಥ ರೈತರಿಗೆ, ಅಂದರೆ ಪಾಳು ಭೂಮಿ ಇದ್ದಂಥ ರೈತರಿಗೆ, ಎಲ್ಲ ರೈತರಿಗೂ ಈ ಪರಿಹಾರ ಸರ್ಕಾರ ನೀಡಿಲ್ಲ, ಆಮೇಲೆ ನೀಡುವುದಿಲ್ಲ ಅಂತಕ್ಕಂಥ ಒಂದು ನಿರ್ದೇಶನ ಈಗಾಗಲೇ ಇವತ್ತಿನ ಈ ಒಂದು ಜನಸ್ಪಂದನ ಸಮಾರಂಭದಲ್ಲಿ ಇಷ್ಟೊತ್ತು ಸಾರ್ವಜನಿಕರ ಇಡೀ ಮತಕ್ಷೇತ್ರದ ನಮ್ಮ ಆಗಮಿಸಿರುವಂಥ ಎಲ್ಲ ಹಿರಿಯರು, ತಾಯಿಯಂದಿರು, ಯುವಕರು ಈಗಾಗಲೇ ತಮ್ಮ ಅಹವಾಲುಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನನಗೂ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ತಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೀರಿ. ಮತ್ತು ಈಗಾಗಲೇ ಆ ಇಲಾಖೆ ವಾರು ತಾವು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ಕೆಲವಷ್ಟು ವಿಚಾರಗಳಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀರಿ. ಖಂಡಿತವಾಗಿ ತಮ್ಮ ಅಹವಾಲುಗಳಲ್ಲಿ ಏನೇನು ಸ್ವೀಕಾರ ಮಾಡಿದ್ದೀವಿ, ಇದಕ್ಕೆ ಕೇವಲ ಒಂದು ವಾರದಲ್ಲಿ ನೀವು ಖಂಡಿತವಾಗಿ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಅವು ಎಲ್ಲರಿಗೂ ಕೂಡ ಸೂಕ್ತ ಒಂದು ಉತ್ತರವನ್ನು ಖಂಡಿತವಾಗಿ ನಾವು ನೀಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ಇಷ್ಟೊಂದು ಅಹವಾಲುಗಳನ್ನು ನೋಡಿದೆ ನಾನು. ಮನೆಗಳ ಕಟ್ಟಡದಿರ್ಬೋದು, ಬಹಳಷ್ಟು ಜನ ನಮ್ಮ ರೈತರು ಇವತ್ತೇನು ತಮ್ಮ ಭೂಮಿಗೆ ಹೋಗೋದಕ್ಕೆ ರಸ್ತೆ ಮಾಡಿಕೊಡುವಂಥದ್ದು ಇರ್ಬೋದು, ಮತ್ತು ಅನೇಕ ಕೆಲವಷ್ಟು ಅಂಗವಿಕಲರು, ಈ ವಿಕಲಚೇತನರಿಗೆ, ಬುದ್ಧಿಮಂದ ಮಕ್ಕಳು, ಇವೆಲ್ಲದೂ ಕೂಡ ಅವರಿಗೆ ಏನು ಸರ್ಕಾರದ ಸವಲತ್ತುಗಳು ಕೆಲವಷ್ಟು ಜನಕ್ಕೆ ಸಿಕ್ಕಿಲ್ಲ. ಮತ್ತು ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಇವತ್ತು ಆ ಒಂದು ನಿಟ್ಟಿನಲ್ಲಿ ಕೂಡ ಅನೇಕ ಜನ ಏನು ತಾವು ಮನವಿಯನ್ನು ಕೊಟ್ಟಿದ್ದೀರಿ. ಆ ಮನವಿಗಳಿಗೆ ಖಂಡಿತವಾಗಿ ನಮ್ಮ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಅದಕ್ಕೆ ಸೂಕ್ತ ಪರಿಹಾರವನ್ನು, ನ್ಯಾಯವನ್ನು ಒದಗಿಸುವಂಥ ಕೆಲಸ ನಮ್ಮ ಆಡಳಿತ ವರ್ಗ ಮಾಡುತ್ತೆ. ಇದರ ಜನಸ್ಪಂದನ ಮೂಲ ಉದ್ದೇಶವೇ ಅದು. ಯಾಕಂದರೆ ಇವತ್ತು ತಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿದ ನಂತರ ಅದನ್ನು ಸುಮ್ಮನೆ ಅಹವಾಲುಗಳು ಇಟ್ಕೊಳ್ಳುವಂಥದ್ದಲ್ಲ. ಆದರೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಾವೆಲ್ಲರೂ ಒಂದು ವಾರದಲ್ಲಿ ಉತ್ತರವನ್ನು ಕೊಡುವುದಷ್ಟೇ ಅಲ್ಲ, ಸಂದರ್ಭ ಬಂದರೆ ತಾವು ಸ್ಥಳೀಯ ಪರಿಶೀಲನೆಯನ್ನು ಮಾಡಿ ನಮ್ಮ ದಂಡಾಧಿಕಾರಿಗಳಾಗಿರ್ಬೋದು, ಯಾಕಂದರೆ ಕೆಲವು ಬಹಳ ಮುಖ್ಯವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ನಾವೆಲ್ಲರೂ ಸ್ಥಳ ಪರಿಶೀಲನೆ ಮಾಡಿ ಅವು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ತಮ್ಮ ಪರವಾಗಿ ನಾನು ನಮ್ಮ ಆಡಳಿತ ವರ್ಗದವರಿಗೆ ಕೂಡ ನಾನು ಸೂಚನೆಯನ್ನು ಕೊಡ್ತಾ, ಇವತ್ತೇನು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ, ಬಹುತೇಕ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಾವು ಯಾರು ಇವತ್ತು ಮನವಿಯನ್ನು ಇಲ್ಲಿ ಕೊಟ್ಟಿದ್ದೀರಿ ಅವು ಎಲ್ಲವೂ ಕೂಡ ಸರ್ಕಾರಕ್ಕೆ ಕೂಡ ಈ ಗಮನಕ್ಕೆ ಹೋಗುತ್ತಿದೆ. ಇದು ಜಿಲ್ಲಾಡಳಿತ, ತಾಲೂಕು ಆಡಳಿತದಷ್ಟೇ ಅಲ್ಲ, ಸರ್ಕಾರಕ್ಕೆ ಕೂಡ ಇಷ್ಟು ಜನ ಸೇರಿದ್ರು, ಇಷ್ಟು ಅಹವಾಲುಗಳು ಬಂದು ಅನ್ನೋದು ಕೂಡ ಅಂಕಿ ಸಂಖ್ಯೆ ಕೂಡ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಅದಕ್ಕೆ ಇದು ಒಂದು ನಿಜವಾದ ಜನರಿಗೆ ಸ್ಪಂದಿಸುವಂಥ ಜನಸ್ಪಂದನೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಹುತೇಕ ಇಂಥ ಒಂದು ಏನು ಜನಸ್ಪಂದನ ಸಮಾರಂಭ ಹಿಂದೆಂದೂ ಕೂಡ ನಡೆದಿಲ್ಲ. ಅದು ಇವತ್ತು ಏನಾದರೂ ನಡೆದಿದ್ರೆ ಇವತ್ತು ಪಾರದರ್ಶಕವಾಗಿ ಜನರಿಗೆ ಅವರ ಅಹವಾಲುಗಳನ್ನು ಇಸ್ಕೊಳ್ಳುವಂಥ ಕೆಲಸ
ಅದು ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸರ್ಕಾರ ಇದಕ್ಕೆ ಬದ್ಧವಾಗಿರುತ್ತೆ. ಖಂಡಿತವಾಗಿ ನಾವು ಹೇಳಿದ ಹಾಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಒಂದು ಜನಸ್ಪಂದನ ಸಮಾರಂಭವನ್ನು ಮಾಡಿ ನೇರವಾಗಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು, ಅಹವಾಲುಗಳನ್ನು ತೆಗೆದುಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು, ನ್ಯಾಯವನ್ನು ಕೊಡಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಧಿಕಾರಿ ವರ್ಗ, ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಅಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.